ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಕು ಮಿನಿ ಕಿಚನ್. ಬರ್ರಿ ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ. ಇವತ್ತು ನಾನು ಸ್ಪೆಷಲ್ ನಾಷ್ಟಕ್ಕೆ ಪೂರಿ ಮತ್ತು ಬಜ್ಜಿ ಮಾಡತ್ತೇನೆ ರೀ. ಬಾಜಿ ಮಾಡತ್ತೀನಿ ರೀ. ನಮ್ಮ ಅರ್ಷಿಯಲ್ಲಿ ಪುರಿ ಅನ್ಕೊತ ಕುಂತಾಳ್ರಿ. ಹಿಂಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ರಿ. ಅರ್ಷಿಯ ಹೋಗಿ ಭಾಂಡೆ ಬೈ ಹೋಗಿ ಪುರಿನ ಮಾಡತ್ತೇನೆ ತಗೋನ್. ಮತ್ತು ನೀವು ಮಾಡ್ತೇನೆ ನೋಡು ಮಮ್ಮಿ, ನಾನು ಮಾಡ್ಬೇಕಂತ. ನಾ ಇವಾಗ ಮಾಡಿದ್ದೆ ಪುರಿ. ಇವಾಗ ಅದಕ್ಕೆ ಆಲೂಗಡ್ಡೆ ಜಲ್ಲ ಹೆಚ್ಕೊಳ್ಳೋಣ್ರಿ. ಇಲ್ಲಿ ಇವಾಗ ಒಂದು ಇದು ತೊಗೊಂಡೀನಿ ರೀ ನಾನು ಬಾಳಿಗೆ. ಇದ್ರೊಳಗೆ ಮೈದಾ ಹಿಟ್ಟೆಲ್ಲ ನಾದ್ಕೊಂಡ್ಬಿಡೋಣ್ರಿ. ಫಸ್ಟಿಗೆ ಮೈದಾ ಹಿಟ್ಟು ಮೆತ್ತಗೆ ನಾದಿ ಇಡೋಣ್ರಿ. ಮಮ್ಮಿ ಸಾಕೆ ನೋಡಿ, ಇಷ್ಟು ಹಿಟ್ಟು ಸಾಕಷ್ಟೇ. ಅಷ್ಟು ಹಾಕಿ ನಾದ್ಬಿಡೋದನ್ನ ಇದ್ದಷ್ಟು ಅಷ್ಟು ಹಾಕಿ ಭಾಳ ಆಕೈತಿ. ಇಲ್ಲ ಅಷ್ಟು ಹಾಕೋ ಸರಿ ಅದಕ್ಕೆ ಸ್ವಲ್ಪ ರವೆ ಹಾಕ್ತೀನಿ. ಬಾಂಬೆ ರವೆ ಹಾಕ್ಬೇಕಂದ್ರೆ ಬುರ್ಬುರು ಅಂತ ಉಪ್ತಾವ ಪುರಿ. ಸ್ವಲ್ಪ ಗೋಧಿ ಹಿಟ್ಟು ಪುರಿ ಎಷ್ಟು ಹೋಗ್ಲಿ, ನಾವು ಹೋಗ್ಬಾರ್ದು ನೋಡು ಮತ್ತೆ ತಿಂದೋರು. ಅರ್ಶಿ ಏನೇನು ಅನ್ನಕತ್ತ ಹಿಂದೆ ಆಕಿ ಮಾಡಕ್ಕೆ ಹಚ್ಚಿಲ್ಲ ನೀ ಪುರಿ. ಆಕಿ ಮಾಡಕ್ಕೆ ಹಚ್ಚಕೈತಿ ಮಾಡ್ಲಿ ಬಿಡಕ್ಕೆ ಏನೈತಿ. ಈಗ ಮಮ್ಮಿ ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕೊಂಡಿದ್ದಾರೆ. ಕೆಳಗೆ ರವೆ ಹಾಕಿದ್ದಾರೆ ಸ್ವಲ್ಪ ಒಂದು 2 ಚಮಚದಷ್ಟು ರವೆ. ಇದು ಸಣ್ಣಸ್ಕೊಂಡ್ಬಿಡೋಣ್ರಿ. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ನಾದ್ಕೊಂಡ್ಬಿಡೋಣ್ರಿ ಹಿಟ್ಟು. ಇಲ್ಲಿ ಇವಾಗ ನಾನು ಹಿಟ್ಟು ನಾದಿ ಇಟ್ಕೊಂಡಿದ್ದೀನಿ ರೀ. ಇವಾಗ ಅದಕ್ಕೆ ಪಲ್ಯ ಮಾಡ್ಕೋಬೇಕಲ್ರಿ. ಉಳ್ಳಾಗಡ್ಡಿ ಪಲ್ಯ ಮಾಡ್ಕೊ ಅನ್ನತ್ತಾರ ಇವ್ರು. ಹಾಗಾಗಿ ಪುಟಾಣಿ ಹಿಟ್ಟಿನ ಪಲ್ಯ ಸ್ವಲ್ಪ ಇದು ಮಾಡೋದಲ್ಲ, ಭಾಳ ಗಟ್ಟಿ ಮಾಡ್ಬಿಡ. ಹಾಂ ಪುರಿ ಜೊತೆ ಆಯಿತು. ತೆಳ್ಳಗೆ ಉಳ್ಳಾಗಡ್ಡಿ ಹೆಚ್ಕೊಳ್ಳೋಣ್ರಿ. ಇಲ್ಲಿ ಇವಾಗ ನಾನು ಪಲ್ಯ ಮಾಡ್ಕೊಳಕ್ಕೆ ಉಳ್ಳಾಗಡ್ಡಿ, ಕರಿಬೇವು, ಆಮೇಲೆ ಕೊತ್ತಂಬರಿ, ಟೊಮೆಟೊ, ಹಣ್ಣು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ಬಾಳಿಗೆ ಕಾಯ್ಕಿಟ್ಟೀನಿ. ಪಟ ಅಂಥೇಳಿ ಇದು ಮಾಡ್ಕೊಂಬಿಡೋಣ್ರಿ ಪಲ್ಯ. ಇಲ್ಲಿ ನಾನು ಉಳ್ಳಾಗಡ್ಡಿ ಎಣ್ಣೆದೊಳಗೆ ಫ್ರೈ ಮಾಡ್ಕೊಳತ್ತೀನಿ ರೀ. ಸಾಸಿವೆ ಜೀರಿಗೆ ಅದೆಲ್ಲ ಹಾಕಿ ಒಂದು ಸ್ವಲ್ಪ ಮೆತ್ತಗಾಗಲಿ ರೀ. ಆಮೇಲೆ ಮೆಣಸಿನ್ಕಾಯಿ, ಟಮಾಟಿ, ಕೊತ್ತಂಬರಿ, ಕರಿಬೇವು ಅದೆಲ್ಲ ಹಾಕೊಳಕ್ಕೆ ಬರ್ತೈತಿ. ಇಲ್ಲಿ ಪುರಿ ರೆಡಿ ಆಗತ್ತು ರೀ. ನಾನಲ್ಲಿ ಮೀನಾ ಗಿರಾಕಿ ಬಂದಿದ್ರೆ ನೀರದೆಲ್ಲ ಕೊಡತ್ತಿದ್ದೆ. ನಮ್ಮ ವರ್ಷ ಮಾಡೇ ಬಿಟ್ಲೆ. ನಮ್ಮ ವರ್ಷ ಮಮ್ಮಿ ಸೇರಿ ಅಕ್ಕಿ ಬಾಟಿ ಹಸ್ತ ಬರ್ತಾವೆ ಭಾಳ. ಅದಕ್ಕೆ ನೀ ಯಾವಾಗ ಮಾಡ್ಬೇಕು ಅಂದ ಹಸಿತೈತೆ ಬಿಡುವ ನಿಮಗೆ. ಟೈಮ್ ಆಯ್ತು. ನೀವು ಇಲ್ಲಿದ್ದು ಬಕಾಸುರ ಆಗತ್ತೀರಿ. ನಮ್ಮ ಅಪ್ಪನ ನೋಡ್ಕೊಂತ ಕುಂದ್ರೆ ಕೆಲಸ ಗಿಟಾಲಿದ ಅಂತ ನೋಡಿ ಲುಬ್ಬಾತಾವ ಮಾಡಕತ್ಲ. ಅಷ್ಟೇ ಪುರಿ ಏನ್ವಾ ಮತ್ತು ಒಳ್ಳೆನ ಮಾಡ್ಬಾರ್ದು ಹೇಗಿದ್ದು ಜಾಸ್ತಿ ಅಂತೀವಿ. ಹಿಟ್ಟು ನಾದಿಟ್ಟವ್ರಿ ಯಾರವ ಹೌದು ಬಿಡುವ. ಮತ್ತು ಇವಾಗ ನೋಡ್ರಿಪ್ಪ ಟೈಮ್ ಆಗಲೇ 5 ಗಂಟೆ ಆತ್ರಿ. ಮಮ್ಮಿ ಅದೆಲ್ಲ ಕಸ ಹೊಡ್ಯತ್ತಾರ. ನಾನು ಸಾರು ಅದೆಲ್ಲ ಬಿಸಿ ಮಾಡಿದ್ದೆ. ಸಾರು ಬಿಸಿ ಮಾಡಿದ ಕೂಡಲೇ ನಾನು ಮಕ್ಕೊಂಡಿದ್ದೆ ರೀ. ನನಗೆ ಗೊತ್ತನೇ ಇಲ್ಲ. ಅರ್ಶಿಯ ಅಜ್ಜಿಗೆ ಹೇಳಿ ಮೀನಾ ಇದು ಮಾಡ್ಕೊಂಡ್ರಿ, ಕಟ್ ಮಾಡಿಸ್ಕೊಂಡು ಒಳಗಿಟ್ಬಿಟ್ಟಾಡ್ರಿ. ನಾನು ಮೀನಾ ಏನಿತ್ರ ಬಂದು ಅಂಥೇಳಿ ಮಮ್ಮಿ ಕೇಳತ್ತೇನೆ ರೀ. ಇಲ್ಲ ಅರ್ಶಿಯ, ನೀ ಎಲ್ಲರಿಗೂ ಕೊಡತ್ತೀವ ಮೀನಾ, ನಮಗೂ ಕೊಡು ಅಂತ ಹೇಳಿ ಇಸ್ಕೊಂಡಾಳ. ದಾದಿ ಒಂಥರ ಕೊಡ್ಬೇಕಿಲ್ಲ, ಒಂದು 2-3 ಮೀನಾ ಕೊಟ್ಬಿಟ್ಟಾರಿ. 2 ಮೀನಾ ಕೊಟ್ಟಾರಿ. ಹಾಗಾಗಿ ಅದಕ್ಕೆ ನಾನು ಇವಾಗ ಮೀನದ ಫ್ರೈ ಮಾಡೋಕೆ ಮಸಾಲೆ ಅದೆಲ್ಲ ಹಚ್ಚಿಟ್ಟೀನಿ ರೀ. ಮೀನದ ಫ್ರೈ ಮಾಡೋಕೆ ಮೇನ್ ಇಂಪಾರ್ಟೆಂಟ್ 2 ವಸ್ತು ಯಾವುದಪ್ಪ ಅಂತಂದ್ರೆ, ಒಂದು ಜೀರಿಗೆ ಪುಡಿ, ಆಮೇಲೆ ಒಂದು ಹುಳಿ ರೀ. ನೀವು ಇದು 2 ಎಷ್ಟು ಹಾಕ್ತೀರಿ ಅಷ್ಟು ಮೀನದ ಸಾರು ರುಚಿಯಾಗಿ ಬರ್ತೈತೆ ರೀ. ಮೀನದ ಪಲ್ಯನೂ ಫ್ರೈನೂ ರುಚಿಯಾಗಿ ಬರ್ತೈತೆ ರೀ. ಆಮೇಲೆ ನಿಮಗೆ ಮೀನದ ಫ್ರೈ ಸ್ವಲ್ಪ ಖಡಕ್ಕಾಗಿರ್ಬೇಕು. ಆಮೇಲೆ ಒಂದು ಸ್ವಲ್ಪ ಅದ್ರ ಮೇಲೆ ಚಿಟ ಸ್ವಲ್ಪ ಜಾಸ್ತಿ ಇರಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಖಾರ, ಉಪ್ಪು ಅದೆಲ್ಲ ನೀವು ಜಾಸ್ತಿ ಹಾಕಬೇಕಾಗಿತ್ತು ರೀ. ಅಂದ್ರೆ ನಮ್ಮ ಮನೆಯೊಳಗೆ ಜಾಸ್ತಿ ಹಾಕಿದ್ರೆ ಯಾರು ತಿನ್ನೋಲ್ಲ ಖಾರ. ಹಾಗಾಗಿ ನಾವು ಸ್ವಲ್ಪ ಹಾಕಿ ಲೈಟಾಗಿ ಮಾಡ್ತೀವಿ. ನಿಮಗೆ ಆ ರೀತಿ ಬೇಕಪ್ಪ ಅಂತಂದ್ರೆ ನೀವು ಆ ರೀತಿ ಮಾಡ್ಕೊಬೋದು. ಇವಾಗ ಮೀನದ ಸಾರು ಅದೆಲ್ಲ ಮಾಡ್ಬೇಕು ರೀ. ಇನ್ನೂ ಟೈಮ್ 6 ಗಂಟೆ ಆಗಿಲ್ಲ. ಒಂದು ಸ್ವಲ್ಪ ಲೇಟಾಗಿ ನಾನು ಸ್ಟಾರ್ಟ್ ಮಾಡಿದ್ದೆ ಆ ತೋಡಿಗೆ ಅಂಥೇಳಿ ನಾನು ಇಲ್ಲಿ ಮೇಲೆ ಬಂದಿದ್ದೆ ರೀ. ಅರ್ಶಿಯ ಫೋನ್ ಚಾರ್ಜಿಂಗ್ ಇಟ್ಟಿದ್ದೆ, ನಾನು ಮಕ್ಕೊಂಬಿಟ್ಟಿದ್ದೆ. ಹಾಗಾಗಿ ಇವಾಗ ಎದ್ದು ಹೋಗೋಣ್ರಿ. ಇವಾಗ ಅಡುಗೆದೆಲ್ಲ ಮಾಡೋಣ. ಇವಾಗ ಇಲ್ಲಿ ನಾನು ರೊಟ್ಟಿ ಮಾಡತ್ತೀನಿ ರೀ. ಅನ್ನಕ್ಕೆ ಇಟ್ಟಿದ್ದೆ. ಫಸ್ಟ್ ನಾನು ಮಾಡ್ಕೊಂಡ್ರೆ ಆತ ಅಂತೇಳಿ. ಅದು ಮೀನಕ್ಕೆ ಇವನ್ನ ಸಾರಿಗೆ ಮೀನಾ ಸ್ವಲ್ಪ ತೆಗಿಬೇಕಿಲ್ಲ ಅವನ್ನ. ಹಾಂ ಇದು ಎಲ್ಲ ಇದು ಮುಂಡಿದ ಇವು ಎಡ ತೆಗ್ದೀನಿ. ಹೌದನ ಫ್ರೈ ಒಳಗೆ ಹಾಕಿಬಿಡ್ಬೇಕಾಗಿತ್ತು ಅವನ್ನ. ಅಲ್ಲ ಇವು ಎಡ ತೆಗ್ದೀನಿ. ಇದೆಲ್ಲ ಇದು ಮುಂಡಿನ.
ಹೌದಾ ಅದು ಮಸಾಲೆ ಮಾಡಿಕೊಡ್ಲೆ ನಾನು ಸಾರಿಗೆ ಅಂದ್ರೆ ಸಾರಿಗೆ ಸಾರದಾಗ ಮೀನ ಸ್ವಲ್ಪ ಜಾಸ್ತಿ ಹಾಕಿರುವ ಫ್ರೈ ತಿನ್ನಂಗೆ ಆಗಲ್ಲ ಅಂತ ಹೇಳ ಅಂದಾರ ನಮ್ಮ ಸರಿ ಹಂಗಾಗಿ ಒಂದೆರಡು ಜಾಸ್ತಿ ಇಲ್ಲ ಅರಿಪ ಕೊಬ್ಬರಿ ಹೆರ್ಚಿ ಕೊಡಕತ್ತಾಳ್ರಿ ಅದಕ್ಕೆ ಮಸಾಲೆ ಮಾಡಿ ನಾನು ರೆಡಿ ಮಾಡ್ಕೊಡ್ತೀನಿ ರೀ ಅರಿಪ್ ಸಾರು ಮಾಡ್ತಾಳ್ರಿ ಬೇಡ ತಿಕ್ಕೊಂಬಂದಿವಾ ಇಲ್ಲಿ ಇವಾಗ ನಾನು ಡಬ್ಬಿದೊಳಗೆ ಎಣ್ಣೆ ಹಾಕಿಟ್ಟೇನಿ ರೀ ಇಲ್ಲಿ ಮಮ್ಮಿ ಮಸಾಲೆ ಇದೆಲ್ಲ ಮಾಡಿಕೊಟ್ರೆ ನಾನು ಮಿಕ್ಸಿಗೆ ಅದೆಲ್ಲ ಹಾಕೊಂಡೆ ಇದಕ್ಕೆ ಏನಿಲ್ಲ ರೀ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಟೊಮೆಟೊ ಹಣ್ಣು ಅರಿಶಿನ ಉಪ್ಪು ಖಾರ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಿ ಬೆಳ್ಳುಳ್ಳಿ ಅದ್ರಕ್ಕೆನ ಅದ್ರಕ್ಕಿಲ್ಲ ಬೆಳ್ಳುಳ್ಳಿ ಅಷ್ಟ ಶುಂಠಿಲ್ಲ ಇದೆಲ್ಲ ಮಸಾಲೆ ಇದು ಹಾಕೊಳ್ಳೋಣ್ರಿ ಇವಾಗಿದ್ದ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆದೊಳಗೂ ಒಂದು ಸ್ವಲ್ಪ ಹೊತ್ತು ಬಿಡೋಣ್ರಿ ಒಂದು 2ರಿಂದ 5 ನಿಮಿಷ ಬಿಡೋಣ ಇಲ್ಲಿ ನಾನು ನೀರು ಹಾಕಿದ್ದೇನೆ ರೀ ಇವಾಗ ಹಾಕಿ ಇಲ್ಲಿ ನಾನು ಹುಳಿ ಇದು ಮಾಡೇನಿ ರೀ ನೀವು ಹುಳಿ ಎಷ್ಟು ಮಾಡೋದು ಗೊತ್ತೇ ಇಲ್ಲ ನೋಡು ಹಾಂ ಪಾಪ ನಾ ಮೀನು ಸಾರು ಮಾಡೋದು ನನಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ನಿಂಗೆ ಹೇಳ್ಕೊಡಕತ್ತಾಳ್ರಿ ನನಗೆ ಮತ್ತು ದಾದಿಮಂಗ ನಾ ಮಾಡೋ ಮೀನು ಸಾರು ಇಷ್ಟ ಬಿಡುವ ಹ್ಞೂ ಭಾಳ ಚೆನ್ನಾಗಿ ಕದೀವಿ ಅಂದ್ರೆ ಇದು ಕುದಿರ್ತೈತೆ ನೋಡು ಮಮ್ಮಿ ಅವಾಗ ನೀನು ಹುಳಿ ಎಷ್ಟು ಹಾಕ್ತಿ ಅಷ್ಟು ಟೇಸ್ಟ್ ಕೊಡ್ತೈತಿ ಅದನ್ನ ಇಲ್ಲ ಇಲ್ಲ ಒಬ್ಬೊಬ್ಬರು ಮುಂಚೆನೇ ಹಾಕೊಂಡಿರ್ತಾರೆ ಮತ್ತೆ ಹಂಗೆ ಹೇಳಿ ಇಲ್ಲ ನಾವು ಜಗ್ಗೆಷ್ಟು ಹುಳಿ ತೊಗೊಂಡೇನಿ ಈಗ ಜಗ್ಗಷ್ಟು ಹಾಕೊಡ ಹುಳಿ ಯಾಕೆ ಮಾಡ್ತೀವಿ ಅಷ್ಟಕ್ಕೊಂದ ಅಯ್ಯೋ ಗೊತ್ತಿಲ್ಲ ನಿಂಗೆ ಕಿತ್ತಾಗಿತ್ತು ನೀವು ಬರೀ ಪಿತ್ತ ವಾಂತಿ ಇದೆ ನೋಡಿ ನಿಂದು ಬರೀ ತೆಲಿನೂ ನೆಗಡಿ ಅಷ್ಟಕ್ಕೊಂದ ಹುಳಿ ತಿಂದು ಏನಾಗಲ್ಲ ಸ್ವಲ್ಪ ಉಪ್ಪು ಅದೆಲ್ಲ ಕಡಿಮೆ ಆಗೈತ್ರಿ ಹಾಕೀನಿ ಜಾಸ್ತಿ ಉಪ್ಪುನು ಹಾಕಿಲ್ರಿ ನೋಡ್ರಿ ವಿಡಿಯೋದಾಗ ಅಷ್ಟ ತೋರ್ಸೋದು ಇವ್ರು ರೊಟ್ಟಿ ಮಾಡಕತ್ತಾರಂತ ಆಮೇಲೆ ನಾನು ಮಾಡ್ಬೇಕು ರೊಟ್ಟಿ ರೀ ಓಯ್ ಯಾಕೆ ಹಂಗಲ್ಲ ಇದು ಅರ್ಶಿ ಜಗಳ ಮಾಡಿದ್ದು ನಾನು ಕೂಡ ಅರ್ಶಿ ಮಾಡ್ತೀನಿ ಅಂತ ನನಗೆ ಸರಿಸಿ ನನ್ನ ಕೈ ಕೊಟ್ಟು ಹೋದ್ರಿ ಈಕಿ ನಾ ಮಾಡಕ್ಕೆ ನಿಂತೀನಿ ಬಂದ್ಲು ನಾ ಸೇಕ್ಲೆ ಅಂತ ಹೇಳಿ ಅರ್ಧಮರ್ಧ ಸೇಗೋದಿತ್ತು ನೀ ಸೇಕ್ಬೇಡವಾ ನೀ ಲಟ್ಟಸ್ ಬಾ ನಾ ಸೇಕ್ತೀನಿ ಅಂದೆ ಹೋದ್ಲು ನಾ ಹಂಗಂದ್ರೆ ಬೇಡ ನಡಿ ನೀನು ಅಂತ ಹೇಳಿ ಕಳಿಸಿದೆ ಮತ್ತು ನಾ ಮಾಡತ್ತೀನಿ ಮತ್ತೆ ಬಂದ್ಲು ನಾ ಮಾಡ್ತೀನಿ ಕೊಡು ಅಂತ ಹೇಳಿ ಈಗ ತಾನೇ ಬಿಟ್ಟು ಹೋದ್ಲು ನಾನು ಮಾಡಕತ್ತೀನಿ ಈಗ ಇದು ಜಗಳ ಮಾಡಿ ಹೋಯ್ತು ನೋಡ್ಕೊಂತ ಸುಮ್ಮನೆ ಇರ್ಲಿ ಬಿಡ ಇದು ಕುತ್ಪ ಅಂತಂದ್ರೆ ಇದಕ್ಕೆ ಹುಳಿ ಹಾಕಿ ಇದು ಮೀನಾ ತೊಗೊಂಡೇನ್ರಿ ಇದನ್ನು ಹಾಕಿಬಿಟ್ರಿಪ್ಪ ಅಂತಂದ್ರೆ ಮೀನು ಸಾರು 5 ನಿಮಿಷದೊಳಗೆ ರೆಡಿಯಾಗಿ ಹೋಗ್ತೈತ್ರಿ ಇಲ್ಲಿ ನಮ್ದು ಮೀನು ಸಾರು ರೆಡಿ ಆತ್ರಿ ಇಲ್ಲ ನಾನು ಮಿನಸ್ ಫ್ರೈ ಮಾಡತ್ತೀನಿ ಇಲ್ಲೆಲ್ಲ ಮಮ್ಮಿ ರೊಟ್ಟಿದೆಲ್ಲ ಮಾಡ್ಯಾರ ಮಿನಸ್ ಫ್ರೈ ಒಂದು ಆತ್ಪ ಅಂತಂದ್ರೆ ಗ್ಯಾಸ್ ಕಟ್ಟಿದೆಲ್ಲ ತೊಗೊಳಕ್ಕೆ ಬಂದ್ಬಿಡ್ತೈತಿ ಇವಾಗಿಲ್ಲಿ ಮಿನಸ್ ಫ್ರೈ ಮಾಡತ್ತೇನ್ರಿ ನಾ